ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆದರೆ ಇದು ಸ್ಯಾರಿ ಎಕ್ಸ್ಪೋ ಅಲ್ಲ, ಬಾಲಿ ಎಕ್ಸ್ಪೋ. ಎಸ್, ಈ ಒಂದು ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನ ಬೋಗಾದಿ ರಿಂಗ್ ರೋಡ್ ಹತ್ರ, ಅಂದರೆ ಬೋಗಾದಿ ಸೆಕೆಂಡ್ ಸ್ಟೇಜಲ್ಲಿ ಲೊಕೇಟ್ ಆಗಿರೋ GLN ಕನ್ವೆನ್ಷನ್ ಹಾಲ್ನಲ್ಲಿ. ಈ ಎಕ್ಸ್ಪೋ ಇದೆ ಆಗಸ್ಟ್ 13ರಿಂದ 17ರವರೆಗೂ ನಡೀತಾ ಇದೆ. ಅಂದರೆ ಇನ್ನೂ 3 ಡೇಸ್ ಟೈಮ್ ಇದೆ. ಸೊ ನೀವು ಹೋಗಿ ಅನ್ನೋದಕ್ಕೋಸ್ಕರ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ ಆಯಿತಾ, 20 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡೀಗ ಒಳಗಡೆ ಹೋಗುವ. ಇಲ್ಲಿ ಏನೇನಿದೆ ಹೇಗಿದೆ ಅಂತ ಫಸ್ಟ್ ಆಫ್ ಆಲ್ ನೋಡೋಣ. ಮೊದಲಿಗೆ ಗಣೇಶನಿಗೆ ನಮಸ್ಕರಿಸ್ತಾ, ಯಾವುದೇ ಈ ಥರ ಎಕ್ಸ್ಪೋಗಳಿದ್ರು ಫಸ್ಟ್ ಸಿಗೋದೇ ಫರ್ನಿಚರ್ಸ್. ಅದರಲ್ಲೂ ಇದು ಸೂಪರಾಗಿರೋ ಫರ್ನಿಚರ್ಸ್ ಅಂತಲೇ ಹೇಳ್ಬೋದು. ತುಂಬ ಇಟ್ಟಿದ್ದಾರೆ ಅನ್ನಲ್ಲ, ಅದು ಇರೋಷ್ಟು ಮಾತ್ರ ತುಂಬ ಯೂನಿಕ್ ಆಗಿದೆ. ನನಗಂತೂ ಬಹಳ ಇಷ್ಟ ಆಯಿತು. ಡೈನಿಂಗ್ ಟೇಬಲ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, ಆ ಚೇರ್ಗಳು ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ನೋಡಿದಾಗ ನಿಜವಾಗ್ಲೂ ನಾವು ಮಾಡಿಸ್ಕೋಬಾರ್ದಿತ್ತು, ಈ ಟೈಮಲ್ಲಿ ಮಾಡಿಸ್ಕೋಬೇಕಿತ್ತು ಅವೆಲ್ಲ ಅಂತ ಅನ್ನಿಸ್ತಾ ಇತ್ತು. ಈ ಥರ ಸೋಫಾಗಳು ಚೆನ್ನಾಗಿದೆ, ಬಟ್ ಹುಡ್ದಿದೆಯಲ್ಲ ಆ ಡಿಸೈನ್ಸ್ ಮಾತ್ರ ಮಸ್ತಾಗಿದ್ದಾವೆ, ತುಂಬ ಯೂನಿಕ್ಕಾಗಿದೆ. ಈ ರೀತಿ ಈಸಿ ಚೇರ್ ಅಂತೀವಿ ಅಥವಾ ಆರಾಮ್ ಕೂತ್ಕೊಳ್ಳೋ ಚೇರ್ ಬರುತ್ತಲ್ವ, ಇದು ಸಖತ್ತಾಗಿತ್ತು. ನನ್ನ ಮಗಳು ಟ್ರೈ ಮಾಡು, ನೀನು ಕೂತ್ಕೊಂಡು ನಿಮ್ಮ ಅಪ್ಪಂಗೊಂದು ಮಾಡಿಸ್ಬೇಕು ಈ ಥರ ಅಂತ ನೋಡ್ತಾ ಇದ್ದೆ. ಇದ್ರ ಜೊತೆ ಇನ್ನೂ ಒಂದು ಡಿಸೈನ್ ಇತ್ತು. ಇದಂತೂ ಕ್ವಾಲಿಟಿ ಕೂಡ ಅಷ್ಟೇ, ಹುಡ್ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ಅಂತೂ ಮಸ್ತಾಗಿದೆ. ಯಾರಾದರೂ ಈ ಟೈಮಲ್ಲಿ ಮಾಡಿಸ್ಬೇಕು ಅಂತ ನಿಮ್ಮಲ್ಲಿ ಯಾರಾದರೂ ಐಡಿಯಾಸ್ ಇದ್ದರೆ ಡೆಫಿನೆಟ್ಲಿ ಅದಕ್ಕೋಸ್ಕರ ಈ ಒಂದು ಎಕ್ಸ್ಪೋನ ವಿಸಿಟ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ನಾನು ತುಂಬ ರೆಕಮೆಂಡ್ ಮಾಡೋದಂದರೆ ಈ ಒಂದು ಫರ್ನಿಚರ್ಸ್ ಡಿಸೈನ್ ನೋಡ್ಕೋಬೇಕಂದ್ರೆ ಡೆಫಿನೆಟ್ಲಿ ಹೋಗಿ, ಅಥವಾ ಇಲ್ಲೇ ಪರ್ಚೇಸ್ ಮಾಡಬೇಕು ಅಂದ್ರೂ ಹೋಗಿ ಪರ್ಚೇಸ್ ಮಾಡ್ಬೋದು. ಆಲ್ರೆಡಿ ಯಾರೋ ಒಬ್ಬರು ಡೈನಿಂಗ್ ಟೇಬಲ್ ಸೆಟ್ ತೊಗೋತಾ ಇದ್ದರು. ನನಗಂತೂ ಬಹಳ ಇಷ್ಟ ಆಯಿತು. ಆಮೇಲೆ ಕ್ಲೀನಿಂಗೂ ಈಸಿ ಇರುತ್ತೆ, ಈ ಥರ ಸಿಂಪಲ್ ಇರುತ್ತೆ ತೊಗೊಂಡ್ರೆ. ನಮ್ಮ ಮನೇಲೂ ಸಿಂಪಲ್ಲಾಗಿರೋದೇ ಸೋಫಾ ಇರೋದು, ಬಟ್ ಸ್ವಲ್ಪ ಹೆವಿ ಅನಿಸುತ್ತೆ ಅದು ಸೋಫಾಗಳು ಎಳಿಯೋಕ್ಕಾಗಲ್ಲ. ಕ್ಲೀನಿಂಗ್ ಕೆಲಸ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಇದಂತೂ ಸೂಪರ್. ಇದು ನೋಡಿ ರೌಂಡ್ ಸರ್ಕಲಲ್ಲಿದೆ ಡೈನಿಂಗ್ ಟೇಬಲ್, ಸಖತ್ತಾಗಿದೆ. ಒಂದೊಂದು ಸೂಪರಾಗೈತೆ. ನನಗಂತೂ ಸುಮಾರು ವಿಡಿಯೋ ಮಾಡೋಕ್ಕೆ ಸಖತ್ ಟೈಮಿಂಗ್ ಸಿಗೋದು, ಬಟ್ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಟೈಮು ಕಮ್ಮಿ ಇತ್ತು ಆ್ಯಂಡ್ ವಿಡಿಯೋ ಕೂಡ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಂಬ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಮಕ್ಕಳದು ಚೇರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಆನೆ ಇದೆ, ಗಣೇಶನೂ ಇದೆ, ಎರಡೂ ಅನ್ಕೋಬೋದು, ಮುಖವಾಡ ಇರೋದು ಸಖತ್ತಾಗಿದೆ. ಅದಾದಮೇಲೆ ಕಾಟ್ಗಳು ಅಷ್ಟೇ ತುಂಬ ಮಿನಿಮೈಸ್ಡಾಗಿ ಚೆನ್ನಾಗಿದ್ದಾವೆ. ನನಗಂತೂ ಭಾಳ ಇಷ್ಟ ಆಯಿತು. ಇನ್ನು ಸ್ಟೇಜ್ ಮೇಲೆ ಕೂಡ ಒಂದಷ್ಟು ಫರ್ನಿಚರ್ಸ್ ಇಟ್ಟಿದ್ದಾರೆ, ಇವೆಲ್ಲ ಚೆನ್ನಾಗಿತ್ತು. ಸ್ಟೂಲ್ಗಳೆಲ್ಲ ಕ್ವಾಲಿಟಿ ಮಾತ್ರ ಮಸ್ತಾಗಿದ್ದಾವೆ, ಅಷ್ಟು ಬಿಗಿ ಇದೆ ಗೊತ್ತಾ. ಬುಕ್ಸ್ ಶೆಲ್ಫ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ವು. ಇದು ಬಂದು ಲ್ಯಾಪ್ಟಾಪ್ದಂತೆ. ನಾನು ಮಾಮೂಲಿ ಅಂದ್ಕೊಂಡೆ, ಆಮೇಲೆ ಅವರೇ ಕೂತ್ಕೊಂಡು ಹಿಂಗೆ ತೋರಿಸ್ತಾ ಇದ್ರು ಯಾವ ರೀತಿ ಕೂತ್ಕೊಂಡು ಓದ್ಬೋದು ಅಂತ. ಇನ್ನು ಟೀ ಟೈಮ್ ಚೇರ್ ಬರ್ತದಲ್ವ, ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಅದು. ನೆಕ್ಸ್ಟ್ ಆ ಸ್ಟೂಲ್ ನೋಡಿ ತುಂಬ ಚೆನ್ನಾಗಿತ್ತಲ್ವ, ಹೊರಗಡೆ ಬಾಲ್ಕನಿಗೆಲ್ಲ ಹಾಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಪ್ರೀಮಿಯಮ್ ಆಗಿ ಇದೆ ಅಂತಲೇ ಹೇಳ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡ್ಬೋದು. ಇನ್ನು ಈ ರೀತಿ ಸ್ಟೂಲ್ಗಳು ಅಂದರೆ ಬೆಡ್ ಪಕ್ಕ ಎಲ್ಲ ಇಟ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ನೆಕ್ಸ್ಟು ರಿಲ್ಯಾಕ್ಸೇಷನ್ಗೆ ಎಕ್ಸಸೈಸ್ಗೆಲ್ಲ ಇಲ್ಲೊಂದಷ್ಟು ಇಟ್ಟಿದ್ದಾರೆ, ಅದನ್ನು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಆದಷ್ಟು ಫಸ್ಟ್ ಆದರೆ ಇನ್ನು ನೆಕ್ಸ್ಟ್ ಕೆಳಗಡೆ ಹೋಗಬೇಕು. ಇಲ್ಲಿ ಹೋಗ್ತಾ ಹಳ್ಳಿ ಸವಿ ಅಂತನೇನೋ ಒಂದು ಶಾಪ್ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡ್ವಿ. ತುಂಬ ಒಳ್ಳೆ ಕ್ವಾಲಿಟಿನೂ ಇದೆ. ಆಯಿಲ್ ಇರ್ಬೋದು ಅಥವಾ ಅದು ಟೇಸ್ಟ್ ಅಂದರೆ ಶುಗರ್ ಹಾಕಿರೋದು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿಲ್ಲಿ ಕೋಡ್ಬಳೆ ಮತ್ತು ಈ ಥರ ಬಿಸ್ಕೆಟ್ಸ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಅದೊಂದೇ ಸ್ಟಾಲ್ ಇರೋದು. ಇನ್ನು ಕೆಳಗಡೆ ಹೋಗ್ಬೇಕಂದ್ರೆ ಊಟದ್ದೆಲ್ಲ ಬರುತ್ತಲ್ಲ, ಅಲ್ಲಿಗೆ ಹೋದರೆ ನಿಮಗೆ ಸ್ಟಾಲ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟಿಗೆ ನಿಮಗೆ ಮ್ಯಾಟ್ಗಳೆಲ್ಲ ಇದ್ದಾವೆ, ಸಾಕಷ್ಟು ಮ್ಯಾಟಿಗೆ ಏನಾದರೂ ಹಬ್ಬಕ್ಕೆ ನೀವು ತೊಗೋಬೇಕು ಅಂತ ಐಡಿಯಾ ಇದ್ದರೆ ಡೆಫಿನೆಟ್ಲಿ ತೊಗೋಬೋದು. ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳು ಇದ್ದೇ ಇರುತ್ತೆ, ಯಾವುದೇ ಎಕ್ಸ್ಪೋಗೆ ಹೋದರೂ ನಿಮಗೆ ಇದು ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ಒಂದೇ ಅನಿಸುತ್ತೆ ನಾನು ನೋಡಿದ್ದು. ಆದರೆ ಒಂದು ಹೇಳ್ತೀನಿ, ಬಾಲಿ ಎಕ್ಸ್ಪೋ ಅಷ್ಟೇ, ಬಟ್ ಬಾಲಿಯವರೇ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಲ್ಲ. ಈ ನಮ್ಮವರು ಇದ್ದಾರೆ ಆಯಿತಾ. ಇಲ್ಲೊಂದು 4-5 ಸ್ಟಾಲ್ ಬಿಟ್ಟರೆ ಸುಮಾರು ನಮ್ಮವರೇ ಇದ್ದಾರೆ. ಬಟ್ ಬಾಲಿದು ಒಂದಷ್ಟು ಐಟಮ್ಸ್ಗಳು ಸಿಗುತ್ತೆ. ಇವೆಲ್ಲ ಇದು ಫ್ರಿಜ್ ಮ್ಯಾಗ್ನೆಟ್ ಇರ್ಬೋದು, ಈ ಥರ ನಿಮಗೆ ಹೇರ್ ಆಕ್ಸೆಸರೀಸ್ ಎಲ್ಲ ನಿಮಗೆ ನಮ್ಮಲ್ಲಿ ಸಿಗೋಲ್ಲ, ಆ ಥರದ್ದು ಸಿಗುತ್ತೆ. ತುಂಬ ಚೆನ್ನಾಗಿದೆ ಆಯಿತಾ. ಇನ್ನು ಈ ಬ್ಯಾಗ್ ಕೂಡ ಅಷ್ಟೇ, ನಾನು ಬೇರೆ ಒಂದು ಎಕ್ಸ್ಪೋನಲ್ಲಿ ನೋಡಿದೆ, ಅಲ್ಲಿಗಿಂತ ಇಲ್ಲಿ ಕಾಸ್ಟ್ ಸ್ವಲ್ಪ ಡಬಲ್ ಇದೆ, ಬಟ್ ಕ್ವಾಲಿಟಿ ಮಸ್ತಾಗಿದೆ. ಈ ಥರ ಶೋ ಪೀಸಸ್ ಎಲ್ಲ ಇರುತ್ತಲ್ಲ, ಅವು ಅಷ್ಟೇ ಸೂಪರಾಗಿದ್ದಾವೆ. ನಾವು ಲಂಚ್ ಟೈಮಲ್ಲಿ ಹೋಗಿದ್ದರಿಂದ ಸ್ವಲ್ಪ ಅವರು ಮಾತೇ ಆಡ್ತಿರಲಿಲ್ಲ, ಊಟ ಮಾಡ್ತಾ ಕೂತ್ಬಿಟ್ಟಿದ್ರು. ನಾವು ಇನ್ನೇನು ಪರ್ಚೇಸ್ ಮಾಡೋಕ್ಕೂ ನಮಗೂ ಟೈಮ್ ಇಲ್ಲ, ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಹಂಗೆ ಅಂತೂ ಬರಲ್ಲ ಯಾವುದೇ ಎಕ್ಸ್ಪೋಗೆ ಹೋದ್ರೂ. ಇಲ್ಲಿ ಪುಟ್ಟಾಣಿದು ಟಾಯ್ಸ್ಗಳ ಥರ ಇಟ್ಟಿದ್ದಾರೆ, ಗ್ಲಾಸ್ದು ಸಖತ್ತಾಗಿದ್ದಾವೆ. ಹೋಮ್ ಡೆಕೋರಿಗೆಲ್ಲ
ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿರೋ ಮನೆಗಂತೂ ಈ ಜೇಮ್ಸಲ್ಲೆಲ್ಲ ಬರುತ್ತೆ ನೋಡಿ, ಅದು ಪ್ಲಾಸ್ಟಿಕ್ಕು, ಬಟ್ ಇದು ಸ್ವಲ್ಪ ಗ್ಲಾಸ್ ಟೈಪ್ ಇದೆ, ಚೆನ್ನಾಗಿದೆ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಹೋದಾಗ ನೋಡಿ ತಗೊಳ್ಳಿ ಮಕ್ಕಳಿಗೆ. ಆ್ಯಂಡ್ ವೀಕೆಂಡು 2 ಡೇಸ್ ರಜೆ ಇರೋದ್ರಿಂದ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಒಂದು ರೌಂಡ್ ಹೋಗಿ ಬರ್ಬೋದು. ಇನ್ನು ಇದು ದೃಷ್ಟಿ ಆಗದಿರೋ ರೀತಿ ಇವಾಗ ಹೊಸದಾಗಿ ನಾಜ್ರೋ ಅಂತ ಏನೋ ಅಂತಾರೆ, ನಂಗೆ ಗೊತ್ತಿಲ್ಲ, ಅದು ಬಂದಿದ್ದಿಲ್ಲ. ಅದು ಸುಮಾರು ಸಿಗುತ್ತೆ. ಈ ಥರ ಪುಟ್ಟ ಪುಟ್ಟ ಸ್ಟೂಲ್ಗಳ ಥರ ಸಿಗುತ್ತೆ ಹೋಮ್ ಡೆಕರಿಗೆ, ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೆ ತಗೊಳ್ತೀವಿ ಅಂದರೆ ಅದಕ್ಕೂ ತೊಗೋಬೋದು. ಇದೆಲ್ಲ ಸ್ವಲ್ಪ ಬಾಲಿ ಇದೆ ಅಂತ ಗೊತ್ತಾಗ್ತದೆ. ಬಟ್ ಈ ಸಾರಾ ಚೌಟ್ರಿಯಲ್ಲಿ ಹಾಕಿದ್ರು ನೋಡಿ ಥಾಯ್ಲ್ಯಾಂಡ್ದು, ಅಲ್ಲಿ ಸಿಕ್ಕಾಬಟ್ಟೆ ಸ್ಟಾಲ್ ಇದ್ವು. ಇಲ್ಲಿ ಸ್ಟಾಲ್ಗಳು ಕಮ್ಮಿ ಇದ್ದಾವೆ. ಬಹುಶಃ ಈಗ ವೀಕೆಂಡಲ್ಲಿ ಹಾಕ್ಬೋದೇನೋ ಈ ಥರ ಸ್ಟಾಲ್ಗಳನ್ನ. ನಾವು ಹೋದಾಗ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ರು ಅಂತ ನನಗೆ ಅನಿಸ್ತು. ಇದು ಆನೆಸ್ಟ್ ರಿವ್ಯೂ ನಾನು ಕೊಡ್ತಿರೋದು. ಬಟ್ ಇಲ್ಲ, ನೀವು ಶಾಪಿಂಗ್ ಮಾಡ್ಬೋದು, ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಅಂದರೆ ನಮ್ಮವರು ಚೆನ್ನಾಗಿರೋದು ಇಟ್ಟಿದ್ದಾರೆ. ಅಂದರೆ ನೀವೇನು ಬಾಲಿ ಎಕ್ಸ್ಪೋ ಅಂತ ಹೋಗ್ತೀರಿ ಅದಕ್ಕೆ ಸ್ವಲ್ಪ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಬ್ಯಾಗ್ಗಳಂತೂ ಇವಾಗ ಟ್ರೆಂಡ್ ಆಗಿದ್ದಾವೆ. ಇದು ಮೊಬೈಲ್ ಪೌಚ್ ಹಾಕ್ಕೊಳ್ಳಿಕ್ಕೆ ಸೈಡ್ ಬ್ಯಾಗ್ ಥರ ತೊಗೋಬೋದು. ಅದನ್ನೆಲ್ಲ ನಾವು ಇದನ್ನು ತೊಗೊಳ್ಳಿಲ್ಲ, ಬೇರೆ ತೊಗೊಂಡ್ವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಡೆಕೋರೇಷನ್ಗೆ ತುಂಬ ಚೆನ್ನಾಗಿತ್ತು. ಬಟ್ ಅವರು ಏನೂ ಮಾತಾಡೋ ಸಿಚುವೇಶನ್ ಇರಲಿಲ್ಲ, ಊಟ ಮಾಡ್ತಿದ್ರು. ಸೊ ಯಾರೋ ಅಂಕಲ್ ಪಾಪ ಊಟ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಂದ್ವಿ. ರೀತಿ ಬೋಟೆಲ್ಲ ಇದೆ ಆಯಿತಾ, ಸಖತ್ತಾಗಿತ್ತು. ಅದಾದಮೇಲೆ ಇಲ್ಲಿ ಬ್ಲೌಸ್ ಇಟ್ಟಿದ್ರು, ಅದು 800 ಹೇಳಿದ್ರು ಗೊತ್ತಾ, ಚೆನ್ನಾಗಿತ್ತು. ಕೇಳ್ತಾ ಇದ್ದೆ ಏನಾಗುತ್ತೆ ಗೊತ್ತಾ, ಇದು ನಾನು ನಿನ್ನೆ ದಿನ 4ನೇ ಎಕ್ಸ್ಪೋ ಈ ವಿಡಿಯೋ ಮಾಡಿರೋದು ಆಯಿತಾ, ಟೈಮ್ ಇರಲಿಲ್ಲ. ಸೊ ನನ್ನ ಮಗಳನ್ನ ಹಾಸ್ಟೆಲಿಂದ ಕರ್ಕೊಬರ್ಬೇಕಿತ್ತು. ಆ ಟೈಮ್ಗೆ ಅವಳು ಕಾಲೇಜ್ ಬಿಡೋ ಟೈಮ್ಗೆ 3:45 ಕಾಲೇಜ್ ಹತ್ರ ಹೋಗಬೇಕಿತ್ತು. ಅದಕ್ಕೋಸ್ಕರ ಬೇಗ ಬಂದುಬಿಟ್ಟೆ. ಈ ಮುತ್ತಂದೆಲ್ಲ ಇದೆಲ್ಲ ಪ್ಯೂರ್ ಮುತ್ತು. ನಾನೊಂದು ಸೆಟ್ ಕೇಳಿದೆ, 6,500 ಏನೋ ಹೇಳಿದ್ರು. ಬಟ್ ಪ್ಯೂರ್ ಇದೆ ಆಯಿತಾ. ನೀವು ಬೇರೆದನ್ನ 1,800 900 ಕೊಟ್ಟು ತಗೊಳ್ಳೋದಕ್ಕೆ ಈ ಥರದ್ದು ತೊಗೋತೀನಿ ನಾನು, ಒಂದು ಲೈಫ್ ಟೈಮ್ ಇರೋ ಥರ ಅಂದರೆ ಡೆಫಿನೆಟ್ಲಿ ಹೋದಾಗ ಇದನ್ನು ತೊಗೋಬೋದು. ಮುತ್ತುಗಳೆಲ್ಲ ಮತ್ತು ಈ ಥರ ಸೆಟ್ಗಳೆಲ್ಲ ಸೂಪರಾಗಿದ್ದಾವೆ. ಇಷ್ಟ ಆಗುತ್ತೆ ನಿಮಗೆ, ಖಂಡಿತವಾಗಿ ಇಷ್ಟ ಆಗುತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೂ ಒಂದು ಸ್ಟಾಲ್ ಇದೆ. ಇವ್ರ ಹತ್ರನೂ ಒಂದಷ್ಟು ಐಟಮ್ಸ್ಗಳು, ಅಂದರೆ ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ರೀತಿ ಐಟಮ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ವಾಚ್ಗಳಿದ್ದಾವೆ ಇವ್ರ ಹತ್ರ. ಚಿಕ್ಕ ಮಕ್ಕಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಬಟ್ ಲೇಡೀಸಿಗೆ ಮಾತ್ರ, ಜೆಂಟ್ಸ್ ವಾಚ್ ಇಲ್ಲ ಇವ್ರ ಹತ್ರ. ನಾನು ನನ್ನ ಮಕ್ಕಳಿಗೆ ಇಬ್ರಿಗೂ ತೊಗೊಟ್ಟೆ. ನಾನು ಒಂದು ಕೇಳಿದೆ, ಅದೊಂದು ಒಂದು ಸ್ವಲ್ಪ ಆಮೇಲೆ ಯಾಕೋ ಬಜೆಟ್ಗೆ ಸಮಸ್ಯೆ ಆಗುತ್ತೆ, ಬೇರೆದೆಲ್ಲ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬೇರೆ ತೊಗೊಳ್ಳಿಲ್ಲ. ಬಟ್ ನನ್ನ ಮಕ್ಕಳಿಬ್ರಿಗೂ ಒಂದು ವಾಚ್ ತೊಗೊಂಡೆ. ಅದ್ರ ಜೊತೆಗೆ ಇವರು ಈ ಥರ ಕ್ಲಿಪ್ಸ್ಗಳು ತುಂಬ ಚೆನ್ನಾಗಿತ್ತು. ಏರ್ಬ್ಯಾಂಡ್ ಅಂತೂ ತುಂಬ ಕ್ಯೂಟಾಗಿದ್ದು. ನನ್ನ ಮಗಳಿಗೆ ತಗೋ ಅಂದರೆ ಅವಳು ಹಂಗೆ ಬಂದಳು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಥರ ಸುಮಾರು ಡಿಸೈನ್ಸ್ ಇದ್ದಾವೆ ಇಲ್ಲಿ, ಡೆಫಿನೆಟ್ಲಿ ಹೋದಾಗ ನೋಡಿ. ಇನ್ನು ಹೋಮ್ ಡೆಕೋರ್ ಕೂಡ ಇದ್ದಾವೆ, ಗ್ಲಾಸಸ್ ಇದ್ದಾವೆ ಮಕ್ಕಳಿಗೆ. ಇನ್ನು ನನ್ನ ಮಕ್ಕಳಿಗೆ ಇದೆರಡು ವಾಚ್ ತೊಗೊಂಡೆ, ಅವ್ರಿಗೆ ತುಂಬ ಇಷ್ಟ ಆಯಿತು ಒಟ್ಟಿನಲ್ಲಿ. ಇನ್ನು ನೆಕ್ಸ್ಟು ಈ ರೀತಿ ಜರ್ಕಿಗಳೆಲ್ಲ ಇತ್ತು, ಜರ್ಕಿ ಸ್ವೆಟರ್ಸು ಏನಂತೀವಲ್ಲ, ಇವೆಲ್ಲ ನಾನು ತೊಗೋಬೇಕಿತ್ತು. ಬಟ್ ಆಗಲಿಲ್ಲ. ನೋಡೋಣ, ಸೋಮವಾರದವರೆಗೂ ಇದೆ, ಆದರೆ ಹೋಗುವ. ಮಂಡೇ ನನ್ನ ಮಗಳನ್ನ ಕಾಲೇಜಿಗೆ ಬಿಡೋಕ್ಕೆ ಹೋಗಬೇಕು. ಅವಾಗೇನಾದರೂ ಆದರೆ ಒಂದು ರೌಂಡ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದೊಂದು ಸ್ಟೂಲ್ ಹೇಳ್ತಾಯಿದ್ರು, ಮಲ್ಟಿಪರ್ಪಸ್ ಅಂದ್ಬಿಟ್ಟು 3,500 ಏನೋ ಹೇಳಿದ್ರಪ್ಪ. ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಆಮೇಲೆ ಈ ಥರ ಫೋಲ್ಡ್ ಮಾಡಿ ಇಡಬಹುದು, ಏನೇನಕ್ಕೆ ಯೂಸ್ ಮಾಡ್ಬೋದು ಎಲ್ಲನೂ ಒಂದು ಡೆಮೋ ತೋರಿಸ್ತಾಯಿದ್ರು. ನಿಮಗೇನಾದರೂ ಈ ಥರದ ಇಂಟ್ರೆಸ್ಟ್ ಇದ್ದರೆ ಇದನ್ನು ಶಾಪಿಂಗ್ ಮಾಡಿ. ಇದಿಷ್ಟೆಲ್ಲ ಇವ್ರ ಹತ್ರ ಫೋಲ್ಡಬಲ್ ಕಾಟ್ ಸಿಗುತ್ತೆ. ನೆಕ್ಸ್ಟು ನೆಕ್ ಪೇನು, ಆಮೇಲೆ ಸೊಂಟ ನೋವೆಲ್ಲ ಬರುತ್ತಲ್ಲ ಅದಕ್ಕೆ ಪಿಲ್ಲೋಗಳಿದ್ದಾವೆ. ಅದು ಬೇಕಿದ್ರೆ ನೀವು ಶಾಪಿಂಗ್ ಮಾಡಬಹುದು. ಇನ್ನು ನೆಕ್ಸ್ಟು ಇವರ್ಯಾರೋ ಬ್ಯಾಂಗ್ಳೂರವ್ರಂತೆ. ನಾನು ಅಂದೆ ಬಾಲಿಯವ್ರು ಬರ್ತಾರೆ ಅಂದರೆ ಬ್ಯಾಂಗ್ಳೂರವ್ರು ಇದ್ರಲ್ಲ ಅಂತ ರೇಗಿಸ್ತಾ ಇದ್ದೆ. ಕನ್ನಡ ಮಾತಾಡಿದ್ರು, ಆವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿದ್ದಾವೆ ಇವ್ರ ಹತ್ರ ಅಂತೂ. ಈ ವರಮಹಾಲಕ್ಷ್ಮಿಗೆ ಅಥವಾ ನೀವು ವಾಲ್ಗೆ ರೀತಿ ಹಾಕೋದಕ್ಕೆ ಫ್ರೇಮ್ಸ್ಗಳಿರ್ಬೋದು, ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ನಾನು ಆನೆ ತೊಗೊಂಡೆ ಆಯಿತಾ, ಸೆಕೆಂಡ್ ಒಂತ್ ಇದೆಯಲ್ಲ ಈ ಕಡೆಯಿಂದ ಸೆಕೆಂಡ್ ಒಂತ್, ಅದನ್ನು ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ನನಗಂತೂ. ಆಮೇಲೆ ಹಸು ಕರು ಯಾರಾದರೂ ಇಟ್ಕೋಬೇಕು ಪೂಜೆ ಮಾಡಲಿಕ್ಕೆ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿದ್ದಾವೆ. ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಕ್ಕಾವಡೆ ಕಲೆಕ್ಷನ್ಸ್ ತಂದಿದ್ದಾರೆ. ಇನ್ನು ಹೊರಗಡೆನೂ ಒಂದಷ್ಟು ಇಟ್ಟಿದ್ರು, ಬಟ್ ಅದನ್ನು ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ ನಾನು. ಅಂದರೆ ನನ್ನ ಮಗಳಿಗೆ ಕೊಟ್ಟೆ ಮೊಬೈಲನ್ನು, ಅದನ್ನು ಪ್ಯಾಕ್ ಮಾಡಿಸೋ ತನಕ ಅವಳು ಸಿಂಪಲಾಗಿ ಮಾಡ್ಕೊಂಬಂದಿದ್ದಾಳೆ. ಇನ್ನು ಇಲ್ಲಿ ಬಟ್ಟೆಗಳು ಸಿಗುತ್ತೆ. ನೆಕ್ಸ್ಟು ನಿಮಗೆ ಶೂ ರಾಕ್ಗಳೆಲ್ಲ ಬೇಕಾದರೆ ಅದನ್ನು ತೊಗೋಬೋದು. ಇದೆಲ್ಲ ನಂಗೆ ಕೇಳೋಕ್ಕೆ ಟೈಮ್ ಆಗಿಲ್ಲ. ಈ ವಿಡಿಯೋ ಮಾಡಿರೋ ನನ್ನ ಮಗಳು ಸ್ವಲ್ಪ ಅವಳು ಮಾಡಿದ್ಲು. ಈ ಥರದ್ದೆಲ್ಲ ನಮಗೆ ಬೇಕು ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ತೊಗೋಬೋದು ನೀವು. ಇನ್ನು ನೆಕ್ಸ್ಟು ಆ್ಯಸ್ ಯೂಶ್ವಲ್ ಲೇಡೀಸ್ಗೆ ಬೇಕಾಗಿರತಕ್ಕಂಥ ಎಲ್ಲ ವಸ್ತುಗಳು ಸಿಗ್ತವೆ. ಅಂದರೆ ಏರ್ ಆಕ್ಸರೀಸು, ನೈಲ್ ಪಾಲಿಶು ಏನೇನಿರುತ್ತಲ್ಲ ಅದೆಲ್ಲ ಸಿಗುತ್ತೆ ನೋಡಿ. ನಾನಿಲ್ಲಿ
ಪ್ಯಾಕ್ ಮಾಡಿಸ್ಕೊಂಡು ಬಂದೆ. ಅದಾದಮೇಲೆ ಇಲ್ಲಿ ಸ್ಯಾರಿ ಇಟ್ಟಿದ್ದರು. ಇವ್ರ ಹತ್ರ ಸ್ಯಾರೀಸ್ ಕೇಳಿದ್ರೆ ತುಂಬ ಚೆನ್ನಾಗಿದೆ ಸ್ಯಾರೀಸ್. ಆ್ಯಕ್ಚುಲಿ ಹೇಳಿದ್ರು ಅವರು 500ಇಂದ 18,000 ಏನೋ ಹೇಳಿದ್ರು. ಅಲ್ಲಿವರೆಗೂ ಇದೆ ಮೇಡಮ್, ಎಲ್ಲ ಪ್ಯೂರ್ ಕ್ವಾಲಿಟಿದು ಅಂತ ಹೇಳಿದ್ರು. ಇನ್ನು ಇದು ಲಾಸ್ಟ್ ಯಾವುದೋ ಒಂದು ಎಕ್ಸ್ಪೋನಲ್ಲಿ ತೋರಿಸಿದ್ದೀನಿ ಈ ಥರ ಡ್ರೈ ಆಗಿ ಎಲ್ಲನೂ ಫ್ರೈ ಮಾಡಿಕೊಂಡು ತಿನ್ನೋದನ್ನು. ಅದಾದಮೇಲೆ ಇಲ್ಲಿ 2 ಪೀಸ್ 3 ಪೀಸ್ ಸೆಟ್ಟೆಲ್ಲ ಇದೆ ಇವ್ರ ಹತ್ರ. ಸಿಂಗಲ್ ಪೀಸ್ಗಳೆಲ್ಲ 400ಇಂದ ಶಾರ್ಟ್ ಟಾಪ್ 400ಇಂದ ಸ್ಟಾರ್ಟ್ ಆಗ್ತದೆ. 3 ಪೀಸು 1200 400 ಹೇಳಿದ್ರು. ಅದು ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟು ಬ್ಯಾಗ್ಗಳೆಲ್ಲ ಸಿಗುತ್ತೆ ಆಯಿತಾ, ಪರ್ಸು ಬ್ಯಾಗು ಅವೆಲ್ಲ ಸಿಗುತ್ತೆ. ಬೇಕಿದ್ದರೆ ಇದನ್ನು ನೀವು ಶಾಪಿಂಗ್ ಮಾಡ್ಬೋದು. ಇನ್ನು ಇವ್ರ ಹತ್ರ ಸ್ಯಾರೀಸ್ ತುಂಬ ಚೆನ್ನಾಗಿತ್ತು. ಕೇಳಿದೆ ಯಾವ ರೀತಿ ಸ್ಯಾರಿಗಳು ಏನು ಎಲ್ಲ ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ ಪೀಸ್ಗಳಿವೆಲ್ಲ 800 ಅಂತೆ, 800 850 ಹೇಳಿದ್ರು. ಹೋದಾಗ ಕೇಳಿ ತೊಗೊಳ್ಳಿ. ಸ್ಯಾರಿ ಯಾರೋ ತೊಗೋತಾ ಇದ್ರು. ಕ್ವಾಲಿಟಿ ಚೆನ್ನಾಗಿತ್ತು ಸ್ಯಾರೀಸು. ಸೊ ನಿಮಗೂ ಬೇಕಿದೆ ತೊಗೋಬೋದು. ಈ ರೀತಿ ಶೂಸ್ ಎಲ್ಲ ಇತ್ತು. ನನ್ನ ಮಗಳು ಆಲ್ರೆಡಿ ತೊಗೊಬಿಟ್ಟಿದ್ಲು ಈ ಥರ ಶೂನ. ಕೇಳ್ತಾಯಿದ್ದೆ ಅವ್ರಿಗೆ ಪ್ರೈಸ್ ಎಲ್ಲ ಹೆಂಗೆ ಅಂತ. ಬಟ್ ಇವ್ರ ಹತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ನಾವು ಹೊರಗಡೆ ತೊಗೊಳೋದಕ್ಕಿಂತ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಕೂಲ್ ಬ್ಯಾಗ್ಸ್ ಬರುತ್ತಲ್ಲ, ಆಮೇಲೆ ಬಿಸಿನೀರು ತಣ್ಣೀರೆಲ್ಲ ಹಾಕ್ಕೊಳ್ಳೋದು, ಅದು ಸಿಗುತ್ತೆ. ಹೋದಾಗ ನೋಡಿ ಇನ್ನೂ ಸಾಕಷ್ಟು ಸ್ಟಾಲ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆಯೇ ಇದೊಂದೇ ವೀಡಿಯೋ ಅಲ್ಲ, ನಾನು ಇನ್ನೂ 3 ಎಕ್ಸ್ಪೋ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅದನ್ನು ನೋಡಿ. ಹಾಗೆ ಈ ಎಕ್ಸ್ಪೋ ಇರೋದು ಸೋಮವಾರದವರೆಗೆ, ಸೋಮವಾರಕ್ಕೆ ಲಾಸ್ಟ್ ಇರುತ್ತೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ, ನಿಮ್ಗೆ ಏನು ಬೇಕು ಶಾಪಿಂಗ್ ಮಾಡ್ಬೋದು. ಇನ್ನು ಪಿಂಗಾಣಿ ಅಂತೂ ತುಂಬ ಚೆನ್ನಾಗಿದ್ದಾವೆ. 20 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ತೊಗೋಬೇಕಿತ್ತು, ಅಯ್ಯೋ ಈ ಹಬ್ಬ ಮುಗಿಲಿ ಅಂದ್ಬಿಟ್ಟು ಬಂದಿದ್ದೀನಿ. ಬಟ್ ಅಲ್ಲೊಂದು ಪ್ಲೇಟ್ ಇತ್ತಪ್ಪ, ತೋರಿಸ್ತೀನಿ ನಿಮಗೆ. ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ, ಏನು ಚೆನ್ನಾಗಿದೆ ಪ್ಲೇಟ್ ಅಂತಂದರೆ. ಅಂದರೆ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಆಯಿತಾ. ಇದು ನೋಡಿದ್ರೆ ನಿಮಗೆ ಯಾವುದೋ ವೈರಲ್ ಮಾಡಿದ್ದಾರೆ ಅನಿಸುತ್ತೆ, ಬಟ್ ಅದು ವೈರಲ್ಲ, ಪಿಂಗಾಣಿ ಅದು. ಆಮೇಲೆ ಸ್ಟ್ಯಾಂಡು ಕೊಟ್ಟಿದ್ದಾರೆ ಹಿಂದೆಗಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸುಮಾರು ಇದ್ವು ಪಿಂಗಾಣಿ ಐಟಮ್ಸು. ನಾವು ಪ್ಲಾಸ್ಟಿಕ್ಕೆಲ್ಲ ಯೂಸ್ ಮಾಡೋದಕ್ಕಿಂತ ಇವನ್ನ ತಂದು ಇಟ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಎಕ್ಸ್ಪೋ ಅಂದರೆ ಈ ಥರದ್ದೆಲ್ಲ ತಿನ್ನೋದಕ್ಕಾಗಲಿ ಅಥವಾ ಸ್ಪೈಸಸ್ ಆಗಲಿ ಸಿಗುತ್ತೆ. ಇನ್ನು ಮಸ್ಕಿಟೋಸ್ದು ಇದು ಬರುತ್ತಲ್ಲ, ವಿಂಡೋಸ್ಗೆಲ್ಲ ಹಾಕ್ಕೊಳ್ಳೋದು, ಅದೆಲ್ಲ ಸಿಗುತ್ತೆ. ರೋಟಿ ಮೇಕರ್ಸು ಲಾಸ್ಟ್ ಯಾವುದೋ ಒಂದು ಎಕ್ಸ್ಪೋದಲ್ಲಿ ತೋರಿಸಿದೆ, ಅದೇ ಥರ ಇದೆ. ಇನ್ನು ನೆಕ್ಸ್ಟು ತರಕಾರಿ ಹೆಚ್ಚೋದೆಲ್ಲ ಇತ್ತು. ಬಟ್ ಏನನ್ನು ನೋಡೋಕ್ಕೆ ತೊಗೊಳೋಕ್ಕೆ ಯಾವುದಕ್ಕೂ ತಾಳ್ಮೆ ಇರಲಿಲ್ಲ, ಟೈಮ್ ಇರಲಿಲ್ಲ ನನಗೆ. ಅಷ್ಟು ಬ್ಯುಸಿ ಇದೆ ಅಂದರೂ ಮಾಡ್ಕೊಂಡಿದ್ದೀನಿ ವೀಡಿಯೋ ನಿಮಗೋಸ್ಕರ. ಇನ್ನು ಚಾಪೆ ಅದ್ರ ಮೇಲೆ ಈ ರೀತಿ ಹೊಲ್ದಿರ್ತಾರೆ ನಮ್ಮಮ್ಮ, ಮೊದಲು ಸೀರೆ ಎಲ್ಲ ಸೇರಿಸಿ ಥರ ಹೊಲಿಯೋದು, ಆ ಥರದ್ದು ಇದೆ. ಹೋಗಿ ನೋಡಿ, ನಿಮಗೆ ಅವಶ್ಯಕತೆ ಇದ್ದರೆ. ಎಲ್ಲರೂ ಹೊರಗಡೆ ಟೂರ್ ಹೋಗ್ತೀವಿ, ಟ್ರಿಪ್ ಹೋಗ್ತೀವಿ ಅಂದರೆ ಯೂಸ್ ಆಗುತ್ತೆ. ಅದಾದಮೇಲೆ ಒಂದಷ್ಟು ಗಿಡಮೂಲಿಕೆಗಳಿತ್ತು, ಆ ಒಂದು ಶಾಪ್ ನೋಡಿದ್ರಿ. ಇದು ಬಂದು ಬ್ರಾಸ್ ಐಟಮ್ಸು. ಇವರು ಮೈಸೂರವ್ರೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು ಬ್ರಾಸ್ ಐಟಮ್ಸು. ನಿಮಗೀಗ ವರಮಹಾಲಕ್ಷ್ಮಿಗೆ ಏನಾದರೂ ಬೇಕು ಅಂದರೆ ತೊಗೋಬೋದು. ಇವ್ರ ಹತ್ರ ಆನೆ ಎಲ್ಲ ಇತ್ತು. ಬಟ್ ನಾನು ಆಲ್ರೆಡಿ ಅಲ್ಲಿ ತೊಗೊಬಿಟ್ಟಿದ್ದೆ ಅಲ್ವಾ, ಸೊ ಅದೇ ಸಾಕು ಅಂದ್ಬಿಟ್ಟು ಸುಮ್ಮನೆ ಅದೇ. ಇದು ಪುಟ್ಟ ಮಸಾಲ ಬಾಕ್ಸು ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಇನ್ನು ಅಲ್ಲಿ ಆಮೆ ಎಲ್ಲ ಇಟ್ಟಿದ್ದಾರಲ್ಲ, ನಿಮಗೆ ದೃಷ್ಟಿ ಆಗದಿರೋ ರೀತಿಯ ವಾಸ್ತುಗೋಸ್ಕರ ಇರ್ತಾರೆ, ಇಟ್ಟು ಪೂಜೆ ಮಾಡ್ತಾರೆ. ಆ ಥರ ಬೇಕಿದ್ರೂ ನೋಡಬಹುದು. ಇನ್ನು ಗ್ಲಾಸ್ ಐಟಮ್ಸ್ಗಳು ಇದ್ವು, ಅದು ಸಿಗುತ್ತೆ. ನಾನು ಇದೆಲ್ಲ ಏನು ಸಿಗುತ್ತೆ ಅಂತ ಹೇಳ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ನಿಮಗೆ ಒಂದು ಎಕ್ಸ್ಪೋ ಅಂದರೆ ಏನೇನು ಇರಬಹುದು ಅಂತ ಒಂದು ಐಡಿಯಾ ಇರಲಿ, ಅಲ್ಲಿಗೆ ಹೋದಾಗ ನೀವೇನು ಶಾಪಿಂಗ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಈ ವೀಕೆಂಡಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋವಂಥದ್ದು. ಇಲ್ಲಿ ನೋಡಿ, ನೀರು ತುಂಬಿಸ್ಲಿಕ್ಕೆ ಗ್ಲಾಸ್ದು ಕಂಟೈನರ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ, ಎಷ್ಟು ಕ್ಯೂಟಾಗಿದ್ದಾವೆ ಅಂತ. ಇನ್ನು ನಾನು ಹೋಗೋ ಎಕ್ಸ್ಪೋಗಳಂತೂ ಇವ್ರನ್ನ ನೋಡ್ತೀನಿ. ತೋಟಗಾರಿಕೆ ಇದ್ರ ಬಗ್ಗೆ ಓದೋವಂಥ ಮಕ್ಕಳದು ಒಂದು ಸ್ಟಾಲ್ ಕಂಪಲ್ಸರಿ ಇರುತ್ತೆ. ಗಿಡಗಳು ಯಾವ್ಯಾವುದು ಅಂತ ನಾನು ಈಗಲೇ ವೀಡಿಯೋದಲ್ಲಿ ಕರೆಕ್ಟಾಗಿ ನೋಡ್ತಿರೋದು, ಆ ರೀತಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ತೊಗೋಬೇಕಿತ್ತು ಒಂದಷ್ಟು ಗಿಡಗಳನ್ನ ಅಂತ ಪ್ರತಿ ಸತಿ ಅನ್ಕೋತೀನಿ. ಬಟ್ ನಮ್ಮ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಅವೆಲ್ಲ ಇಟ್ಕೊಂಡು ಸಾಧ್ಯನೇ ಇಲ್ಲ. ಇನ್ನು ಮೊಬೈಲ್ ಪೌಚ್ಗಳು ಸಿಗುತ್ತೆ, ಅದನ್ನು ಶಾಪಿಂಗ್ ಮಾಡಬಹುದು. ಈ ರೀತಿ ಸಾಕಷ್ಟು. ಆಮೇಲೆ ಇನ್ನೊಂದಷ್ಟು ಸ್ಟಾಲ್ಗಳೇನು ಗೊತ್ತಾ, ಖಾಲಿ ಇದ್ದಾವೆ. ಮೋಸ್ಟ್ಲಿ ಈಗ ವೀಕೆಂಡಲ್ಲಿ ಫುಲ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆಗಬಹುದು. ಆ್ಯಂಡ್ ಲಾಕರ್ಸ್ಗಳು ಕೂಡ ಸಿಗುತ್ತೆ. ನೀವು ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಬೋದು, ಅಥವಾ ಏನಾದರೂ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ರೂ ಕೂಡ ಪಡ್ಕೋಬೋದು. ಕೆಲವ್ರು ತೊಗೋಬೇಕು ಅಂತ ಐಡಿಯಾ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇನ್ನು ಹೊರ್ಗಡೆ ಬಂದರೆ ಇಲ್ಲಿ ಅವ್ರದ್ದು ರೆಸ್ಟೋರೆಂಟ್ ಥರ ಮಾಡ್ಕೊಂಡಿದ್ದಾರೆ, ಅಂದರೆ ತಿನ್ನಲಿಕ್ಕೆ. ಇನ್ನು ನಮ್ಮ ಲೋಕಲ್ ಫುಡ್ಸ್ ಕೂಡ ಸಿಗುತ್ತೆ ಇಲ್ಲಿ. ನಾವು ಬಜ್ಜಿ ತೊಗೊಂಡ್ವಿ, ಅದೇ ನನ್ನ ಮಗಳು ಹೇಳ್ತಿದ್ಲು, ಬಾಲಿ ಅವ್ರದ್ದು ಟೇಸ್ಟ್ ಟ್ರೈ ಮಾಡೋದು ಬಿಟ್ಬಿಟ್ಟು ನಾವು ಯಾಕಮ್ಮ ಇದನ್ನು ತಗೋತಾ ಇದ್ದೀವಿ ಅಂತ. ಬಟ್ ಟೈಮ್ ಇರಲಿಲ್ಲ, ಬಜ್ಜಿ ಆಲ್ರೆಡಿ ರೆಡಿ ಇತ್ತು, ಅದನ್ನೇ ಒಂದು ಪ್ಲೇಟ್ ತಗೊಂಡು ಬರ್ತಾ ತಿನ್ಕೊಂಡ್ಬಂದಿದ್ದೀವಿ. ಕೂತ್ಕೊಂಡ್ವಿ ತಿನ್ನೋದಂತ, ಬಟ್ ಇಲ್ಲ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟಿದ್ದಾಯಿತು. ಆ್ಯಂಡ್ ಇದು ಇಷ್ಟ ಆಗಿತ್ತು. ಸಿಗ್ತೀನಿ ಮುಂದಿನ ಎಕ್ಸ್ಪೋ ವೀಡಿಯೋನಲ್ಲಿ, ಕಾಯ್ತಾ ಇರಿ. ಓಕೆ, ಬಾಯ್.